ನಮಸ್ಕಾರ. ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಗೋಲ್ಡನ್ ಲೈಫ್ ಕಾರ್ಯಕ್ರಮದಲ್ಲಿ ಇವತ್ತು ನಿಮಗೆ ಬಹು ಬೇಡಿಕೆಯ ಒಂದು ಯೂನಿವರ್ಸಿಟಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಿಗೆ UG PG ಸರ್ಟಿಫಿಕೇಟ್ ಕೊಟ್ಟು ಕಳುಹಿಸೋದು ಮಾತ್ರವಲ್ಲ, ಅವರ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನ ತಿಳಿಸಿಕೊಡ್ತಾ ಇದೆ, ಮಾರ್ಗದರ್ಶನ ಮಾಡಿಕೊಡ್ತಾ ಇದೆ, ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಆ ಯೂನಿವರ್ಸಿಟಿ ಯಾವುದು, ಏನು ಮಾಡ್ತಾ ಇದೆ, ಯಾವೆಲ್ಲ ಕೋರ್ಸಸ್ಗಳಿದ್ದಾವೆ, ಅಲ್ಲಿನ ಶಿಕ್ಷಕ ವೃಂದ ಹೇಗಿದೆ, ಅಟ್ಮಾಸ್ಫಿಯರ್ ಹೇಗಿದೆ, ಇದೆಲ್ಲದರ ಬಗ್ಗೆ ಮಾಹಿತಿ ನೋಡ್ತಾ ಹೋಗೋಣ. ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಒಬ್ಬ ವಿಶೇಷ ಎಜುಕೇಷನಿಸ್ಟ್ ಕೂತ್ಕೊಂಡಿದ್ದಾರೆ. 40 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಆದರೂ ಕೂಡ ಈ ಕಲಿಕೆಯ ಮತ್ತು ಕಲಿಸುವಂತಹ ದಾಹ ಇನ್ನೂ ಮಾತ್ರ ಕಡಿಮೆ ಆಗಿಲ್ಲ. ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಬೋಧಿಸಬೇಕು, ಇನ್ನಷ್ಟು ವಿದ್ಯಾಸಂಸ್ಥೆಗಳಿಗೆ ಹೊಸದನ್ನು ಕಲಿಸ್ಕೊಡ್ಬೇಕು, ಹೊಸದನ್ನು ರೂಪಿಸಬೇಕು. ಅದನ್ನು ರೂಪಿಸೋ ಮೂಲಕ ಸಾಕಷ್ಟು ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳನ್ನು ಅಟ್ರಾಕ್ಟ್ ಮಾಡಬೇಕು, ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ದೃಢ ಸಂಕಲ್ಪ ಮಾಡಿದ್ದಾರೆ ಡಾಕ್ಟರ್ SR ಸಂಕಪಾಲ್ ಅವರು, ವೈಸ್ ಚಾನ್ಸಲರ್ GM ಯೂನಿವರ್ಸಿಟಿ ದಾವಣಗೆರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನೀವು ಒಬ್ಬ ಎಜುಕೇಷನಿಸ್ಟ್, 40 ವರ್ಷದಿಂದ ನೀವು ಸರ್ವಿಸ್ ಕೊಡ್ತಾ ಬರ್ತಿದ್ದೀರಾ ಅಂತಂದರೆ ಇಟ್ಸ್ ನಾಟ್ ವೆರಿ ಸ್ಮಾಲ್ ಅಮೌಂಟ್ ಅಂತ ಅನಿಸುತ್ತೆ. ನಾನು ನಿಮಗೆ ಪ್ರಶ್ನೆ ಕೇಳುವಾಗಲೂ ಕೂಡ ತುಂಬಾ ಅಲರ್ಟ್ ಆಗಿ ಕೇಳಬೇಕು ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ನಿಮ್ಗೇನು ಅನ್ನಿಸ್ತಾ ಇದೆ ಸರ್ ಈ ಕಾರ್ಯಕ್ರಮಕ್ಕೆ ಬಂದು? ನನಗೆ ಇದು ನೀವು ಒಂದು ಅಪರ್ಚುನಿಟಿ. ನನಗೇನೆಂದರೆ ಸ್ಟೂಡೆಂಟ್ಸ್ಗೆ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್, ಇಂಪಾರ್ಟೆನ್ಸ್ ಆಫ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಇದನ್ನು ನಾನು ತಿಳಿಸ್ಕೊಳ್ಳೋಕ್ಕೆ ನಾನು ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಬೇಕು. ಬರೀ ಎಜುಕೇಷನ್ನು ಸಿಟಿಯಲ್ಲಿರೋರು ಮಾತ್ರ ತಲುಪೋದು ಸಾಲಲ್ಲ, ಹಳ್ಳಿಗೂ ಎಜುಕೇಷನ್ ತಲುಪಬೇಕು. ಇತ್ತೀಚೆಗೆ ನಾನು ಹೇಳ್ತಿದ್ದನಲ್ಲ, ನಮ್ಮೂರಿನ ಒಂದು 100 ಮನೆಗಳಿರೋಂಥ ಒಂದು ವಿಲೇಜು, ಅದರಲ್ಲಿ 8 ಜನ ಸ್ಟೂಡೆಂಟ್ಸು ಎಂಜಿನಿಯರಿಂಗ್ CETಗೆ ಅಪ್ಲೈ ಮಾಡ್ತಿದ್ದಾರೆ. ಅದರಲ್ಲಿ ಒಬ್ಬ ನೀಟ್ ಎಕ್ಸಾಮ್ ಕೂಡ ಪಾಸ್ ನೀಟ್ ಅನ್ನೋದಕ್ಕಿಂತ ಹೇಳ್ತೀನಿ JEE ಮೇನ್ ಎಕ್ಸಾಮ್ ಪಾಸ್ ಮಾಡಿಬಿಟ್ಟು ಐ ಆಮ್ ಲುಕ್ಕಿಂಗ್ ಫಾರ್ ಸಮ್ ಬೆಟರ್ ಸೀಟ್ಸ್ ಅಂತ. ಈ ಥರ ಈ ಎಜುಕೇಷನ್ನು ಇನ್ನೂ ಪರ್ಕೊಲೇಟ್ ಆಗಿ ಎಲ್ಲ ಹಳ್ಳಿಗಳಿಗೂ ಹೋಗಬೇಕು, ಅವ್ರಿಗೆ ಎಲ್ಲ ಅಪರ್ಚುನಿಟಿ ಸಿಗಬೇಕು, ಇದು ನನ್ನ ಉದ್ದೇಶ. ಸೊ ಅದಕ್ಕೋಸ್ಕರ GM ಯೂನಿವರ್ಸಿಟಿದು ಇದೇ ಉದ್ದೇಶ. ನಾನು ಹೇಳ್ತೀನಿ ನೋಡಿ, ಇವಾಗ ದಾವಣಗೆರೆಯಲ್ಲಿ GM ಯೂನಿವರ್ಸಿಟಿ ದಾವಣಗೆರೆಯಲ್ಲಿದೆ. ಇದು G ಮಲ್ಲಿಕಾರ್ಜುನಪ್ಪ ಅಂತ ಫೇಮಸ್ ಪರ್ಸನ್ ಇದ್ರಲ್ಲ, ಇವರು MP, ಅವರು ಕ್ರಿಯೇಟ್ ಮಾಡಿದ್ದು. ಅವರು ದೇ ಕ್ರಿಯೇಟೆಡ್ ಶ್ರೀಶೈಲ ಎಜುಕೇಷನಲ್ ಫೌಂಡೇಶನ್ ಅಂತ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿದ್ರು, ಎಜುಕೇಷನಲ್ ಟ್ರಸ್ಟ್ ಅಂತ, SCT ಅಂತ ಹೇಳ್ತಾರೆ. ಇದು ಭೀಮಸಮುದ್ರದಲ್ಲಿದೆ, ಅದು ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಇವರು 20 ವರ್ಷದ ಹಿಂದೆ ಓಕೆ ಎಜುಕೇಷನ್ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂದ್ಬಿಟ್ಟು ದಾವಣಗೆರೆಯಲ್ಲಿ PB ರೋಡ್ ಇದೆ, ಪುಣೆ ಬೆಂಗಳೂರು ಹೈವೇನಲ್ಲಿ ಅಡ್ಜಸೆಂಟಾಗಿ ಒಂದು 54 ಎಕರೆದು ಒಂದು ಕ್ಯಾಂಪಸ್ ಇದೆ. ಈ ಕ್ಯಾಂಪಸ್ಸಲ್ಲಿ ಫಸ್ಟು GMIT ಅಂತ ಸ್ಟಾರ್ಟ್ ಮಾಡಿದ್ರು, ಆಮೇಲೆ GMS ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿದ್ರು. ಇದು 2001ಇಂದ ಇದುವರೆಗೆ ಬೆಳ್ಕೊಂಡು ಬಂತು. ಇವಾಗ ಸುಮಾರು 4800 5000 ಸ್ಟೂಡೆಂಟ್ವರೆಗೂ ಇದ್ದಾರೆ ಕ್ಯಾಂಪಸ್ಸಲ್ಲಿ. ಇವಾಗ ಇದು ಕಾಲೇಜ್ ಆದರೆ ಸಾಲಲ್ಲ, ನಾವು ಬೇರೆಯವ್ರಿಗೆ ತುಂಬ ಜನ ಸ್ಟೂಡೆಂಟ್ಸ್ಗೆ ಇಲ್ಲಿ ದಾವಣಗೆರೆಯಲ್ಲಿ ಅವಕಾಶ ಕಲ್ಪಿಸ್ಕೊಡ್ಬೇಕು. ಒಂದು ದಾರಿ ಅಂತ ಹೇಳಿದ್ರೆ ಒಳ್ಳೆ ಯೂನಿವರ್ಸಿಟಿ ಮಾಡಬೇಕು ಅಂತ 2023 ಸೆಪ್ಟೆಂಬರಲ್ಲಿ ಒಂದು ಯೂನಿವರ್ಸಿಟಿ GM ಯೂನಿವರ್ಸಿಟಿ ಅಂತ ಕ್ರಿಯೇಟ್ ಆಯಿತು. ನಮ್ಮ ಲಿಂಗರಾಜು ಆದರೆ G ಮಲ್ಲಿಕಾರ್ಜುನಪ್ಪನವರ ಮಗ ಲಿಂಗರಾಜು ಅವರು ಅದಕ್ಕೆ ಚಾನ್ಸಲರ್ ಆಗಿದ್ದಾರೆ. ಅವರು ಇನ್ನೂ ಭಾಳ ಯಂಗಿದ್ದಾರೆ. ಅವ್ರಿಗೆ ನನಗೆ ಕರೆದುಬಿಟ್ಟು ವೈಸ್ ಚಾನ್ಸಲರ್ ಆಗಬೇಕು, ಆ್ಯಂಡ್ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ನಮಗೆ ದಾವಣಗೆರೆಯಲ್ಲಿ ದ ಬೆಸ್ಟ್ ಯೂನಿವರ್ಸಿಟಿ ಪಾಸಿಬಲ್ ಮಾಡಿಕೊಡಿ, ನಾನು ಎಷ್ಟು ಬೇಕಾದರೂ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವಾಗ ನೀವು ಬಂದರೆ ಕ್ಯಾಂಪಸ್ಸು ಒಳ್ಳೆ ಶೇಪ್ ತೊಗೊಳ್ತಾ ಇದೆ, ಒಳ್ಳೆ ಚೆನ್ನಾಗಿದೆ. ಹಾಗಾದರೆ ನಾವು ಈ ಯೂನಿವರ್ಸಿಟಿನಲ್ಲಿ ಏನೇನು ಮಾಡ್ತಾಯಿದ್ದೀವಿ? ಇವಾಗ ಒಂದು ಆಸ್ಪಿರೇಷನ್ಸ್ ನೋಡಬೇಕು, ಮಕ್ಕಳ ಆಸ್ಪಿರೇಷನ್ಸ್, ಇತ್ತೀಚಿನ ಮಕ್ಕಳ ಆಸ್ಪಿರೇಷನ್ಸು ಮತ್ತು ಪೇರೆಂಟ್ಸ್ ಆಸ್ಪಿರೇಷನ್. ನನ್ನ ಮಗ ಇದು ಓದಬೇಕು, ಅದು ಓದಬೇಕು ಅಂತ ಅವನೇನು ಓದ್ತಾನೆ ಅನ್ನೋದು ಇಂಪಾರ್ಟೆಂಟ್. ಸೊ ತುಂಬ ಇವಾಗ ಏನಾಗಿದೆ, ಬೇರೆ ಟೈಪ್ ಜಾಬ್ ಜನರೇಟ್ ಆಗ್ತಾ ಇದೆ. ಅಂದರೆ ಆಸ್ಪಿರೇಷನ್ಸ್ ಲೆವೆಲ್ ಜಾಸ್ತಿ ಆಗ್ತಿದೆ, ಆಮೇಲೆ ಅಪರ್ಚುನಿಟೀಸ್ಗಳು ಜಾಸ್ತಿ ಆಗ್ತಿದೆ. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರೋಗ್ರಾಮ್ಸ್.
ಯಾವ ಥರ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಅದಕ್ಕೋಸ್ಕರ ಇವಾಗ ನಾವು ಜಸ್ಟ್ ಒನ್ ಇಯರ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಈ ವರ್ಷ ನಾವು 41 ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಕೊಡ್ತಿದ್ದೀವಿ. ಓಕೆ, ನಾವೇನು ಮಾಡಿದ್ದೀವಿ ಯೂನಿವರ್ಸಿಟಿನಲ್ಲಿ ಅಂದರೆ ಇನ್ನೊಂದು 16 ಪೋಸ್ಟ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್. ನಾವು ಯೂನಿವರ್ಸಿಟಿಗೆ ಹೇಗೆ ಆರ್ಗನೈಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಫ್ಯಾಕಲ್ಟೀಸ್ ಥರ ಆರ್ಗನೈಸ್ ಮಾಡಿದ್ದೀವಿ. ಇವಾಗ ರೈಟ್ ನಾವು ವಿ ಹ್ಯಾವ್ ಫ್ಯಾಕಲ್ಟಿ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತ, ಫ್ಯಾಕಲ್ಟಿ ಆಫ್ ಕಂಪ್ಯೂಟಿಂಗ್ ಆ್ಯಂಡ್ IT ಅಂತ, ದೆನ್ ಫ್ಯಾಕಲ್ಟಿ ಆಫ್ ಬೇಸಿಕ್ ಆ್ಯಂಡ್ ಅಪ್ಲೈಡ್ ಸೈನ್ಸಸ್ ಅಂತ, ದೆನ್ ಫ್ಯಾಕಲ್ಟಿ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಫ್ಯಾಕಲ್ಟಿ ಆಫ್ ಲೀಗಲ್ ಸ್ಟಡೀಸ್. ನಮ್ಮದು ಟೋಟಲಿ ವಿ ಆರ್ ಪ್ಲಾನಿಂಗ್ ಟು ಹ್ಯಾವ್ ಅರೌಂಡ್ 16 ಫ್ಯಾಕಲ್ಟೀಸ್ ಇನ್ 4 years ಟೈಮ್. ಇವಾಗ ಈ 5 ಫ್ಯಾಕಲ್ಟಿ ಓಪನ್ ಮಾಡಿದ್ದೀವಿ. ಫ್ಯಾಕಲ್ಟಿ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಲಿ 2 ಸ್ಕೂಲ್ ಮಾಡಿದ್ದೀವಿ. ಒಂದು ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇನ್ನೊಂದು ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಅಂತ ಮಾಡಿದ್ದೀವಿ. ಈ ಸ್ಕೂಲ್ ಆಫ್ SC/ST ಅಂತ ಹೇಳ್ತೀವಿ, ಸ್ಕೂಲ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ 9 ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೀವಿ. ಸೊ ನೀವು ಟ್ರೆಡಿಷನಲ್ ಕಂಪ್ಯೂಟರ್ ಸೈನ್ಸ್ ಕೊಡ್ತಾ ಇದ್ವಿ, ಇನ್ಫಾರ್ಮೇಷನ್ ಸೈನ್ಸ್, AML, ಡೇಟಾ ಸೈನ್ಸು, ಸೈಬರ್ ಸೆಕ್ಯೂರಿಟಿ, ಇನ್ಫಾರ್ಮೇಷನ್ ಸೆಕ್ಯೂರಿಟಿ, ಬಿಸ್ನೆಸ್ ಸಿಸ್ಟಮ್ಸ್, IoT, ಹೀಗೆ ಎಲ್ಲ ಕ್ಲೌಡ್ ಕಂಪ್ಯೂಟಿಂಗ್, ಒಟ್ಟು 9 ಕೋರ್ಸ್ ಕಂಪ್ಯೂಟರ್ ಸೈನ್ಸಲ್ಲಿ ಕೊಡ್ತಿದ್ದೀವಿ. ಯಾಕೆ ಹಿಂಗೆ ಮಾಡಿದ್ರಿ ಸರ್ ಅಂತ ಹೇಳಿದ್ರೆ ನಾವು ಸ್ಕೋಪ್ ವೈಡನ್ ಮಾಡಿದ್ವಿ. ಏನಂದರೆ ಇವಾಗ ಕಂಪ್ಯೂಟರ್ ಸೈನ್ಸ್ ಓದಿದ್ರೆ ನೀವು ಓಕೆ ಸಾಫ್ಟ್ವೇರ್ ಡೆವಲಪ್ಮೆಂಟು, ಸಾಫ್ಟ್ವೇರ್ ಆ ಥರ ಸೇರ್ಕೊಂಡು ಕಂಪ್ನಿ ಮಾಡ್ತಿರ್ತೀವಿ. ಇದ್ರ ಜೊತೆಗೆ ಇಟ್ ಇಸ್ ಬೆಟರ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ಎ ಡೊಮೈನ್ ನಾಲೆಡ್ಜ್. ಕರೆಕ್ಟ್. ಇವಾಗ ಕಂಪ್ನಿಗಳಲ್ಲಿ ಲಾಟ್ ಆಫ್ ವೇರಿಯೇಷನ್ಸ್ ಇರುತ್ತೆ ಇನ್ ದ ಜಾಬಲ್ಲಿ. ಸಪೋಸ್ ನೀವು ಆರ್ ಡೇಟಾ ಸೈನ್ಸ್ ರಿಲೇಟೆಡ್, ಸಪೋಸ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಅಂತ, ಹೇಗೆ ಡೇಟಾ ಕಲೆಕ್ಟ್ ಮಾಡ್ತೀವಿ, ಹೇಗೆ ಡೇಟಾ ಮಾಡೆಲ್ ಮಾಡ್ತೀವಿ, ಅದನ್ನು ಡೇಟಾ ಅನಲೈಸ್ ಮಾಡಿ ಹೇಗೆ ನಾಲೆಡ್ಜ್ ತೆಗೆದು ಆಮೇಲೆ ಕನ್ಕ್ಲೂಷನ್ ಮಾಡಿ ಆ್ಯಕ್ಷನ್ ಪಾಯಿಂಟ್ಸ್ ಕ್ರಿಯೇಟ್ ಮಾಡ್ತೀವಿ ಅಂತ. ಇದಕ್ಕೆ ಡೇಟಾ ಹೇಗೆ ಹ್ಯಾಂಡಲ್ ಮಾಡೋ ನಾಲೆಡ್ಜು ಇರಬೇಕು, ಬಟ್ ಇದನ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಕಂಪ್ಯೂಟರ್ ಸೈನ್ಸ್ ನಾಲೆಡ್ಜು ಇರಬೇಕು. ಕರೆಕ್ಟ್. ಸರ್ ಸಾರಿ, ನಾನು ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ಉತ್ತರ ಕರ್ನಾಟಕದವಳು, ಮಧ್ಯ ಕರ್ನಾಟಕ ದಾವಣಗೆರೆ. ಸೊ ದಾವಣಗೆರೆಗೆ ಉತ್ತರ ಕರ್ನಾಟಕದವರು ಕನೆಕ್ಟ್ ಆಗ್ತಾರೆ, ದಕ್ಷಿಣ ಕರ್ನಾಟಕದವರು ಕನೆಕ್ಟ್ ಆಗ್ತಾರೆ, ಸೊ ಎಲ್ಲ ಭಾಗದವರು ಕನೆಕ್ಟ್ ಆಗ್ತಾರೆ. ಈ ದಾವಣಗೆರೆ ಸುತ್ತಮುತ್ತ ಇರುವಂಥ ಜಿಲ್ಲೆಗಳಲ್ಲೂ ಕೂಡ ಒಂದು ಒಳ್ಳೆ ಎಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತ ಇತ್ತು, ಅದು GMIT ಇತ್ತು. ಅದ್ರ ಜೊತೆಗೆ ಒಂದು ಒಳ್ಳೆ ಯೂನಿವರ್ಸಿಟಿ ಬೇಕಪ್ಪ ಅನ್ನೋದಿತ್ತು. ಇಲ್ದಿದ್ರೆ ಧಾರವಾಡಕ್ಕೆ ಓಡೋಗ್ಬೇಕಾಗಿತ್ತು ವಿದ್ಯಾಕಾಶಿಗೆ, ಇಲ್ದಿದ್ರೆ ಇಲ್ಲಿ ಬೆಂಗಳೂರಿಗೆ ಬರಬೇಕಾಗಿತ್ತು. ಸೊ ನೀವು ದಾವಣಗೆರೆಯಲ್ಲೇ ಈ ಯೂನಿವರ್ಸಿಟಿ ಮಾಡಿದಿರಲ್ಲ, ಅದರ ಉದ್ದೇಶ ಏನಿತ್ತು ಅಂತ? ನೀವು ಕರೆಕ್ಟಾಗಿ ಹೇಳ್ದಂಗೆ, ಇವಾಗ ನೀವು ಬೆಂಗಳೂರು ಸಿಟಿನಲ್ಲೇ ಹೋಗಿ ಜಸ್ಟ್ ಫೈಂಡ್ ಔಟ್ ಹೌ ಮೆನಿ ಪೀಪಲ್ ಆರ್ ಫ್ರಮ್ ದಾವಣಗೆರೆ. ಯು ಫೈಂಡ್ ಎ ಲಾರ್ಜ್ ನಂಬರ್ ಆಫ್ ಇಂಜಿನಿಯರ್ಸ್ ಕಮಿಂಗ್ ಫ್ರಮ್ ದಾವಣಗೆರೆ. ಹೌದು. ಬಟ್ ಈ ನಂಬರ್ ಇನ್ನೂ ಜಾಸ್ತಿ ಆಗ್ತದೆ. ಯಾಕಂದರೆ ಇದಕ್ಕೆ ಏನಂದರೆ ಈ ಸ್ಟೂಡೆಂಟ್ಸ್ ಇವಾಗ ನಿಮ್ಮ ಬರೀ ದಾವಣಗೆರೆ ಸಿಟಿ ಅಲ್ಲ, ನಿಮ್ಮ ದಾವಣಗೆರೆ ಸುತ್ತಮುತ್ತಲಿರೋ ಟೌನ್ಗಳು ತೊಗೊಳ್ಳಿ, ಹಳ್ಳಿ ತೊಗೊಳ್ಳಿ, ಈ ಮಕ್ಕಳಿಗೆ ಬೆಂಗಳೂರು ಬಂದು ಓದಬೇಕು ಆಸೆ ಇದೆ, ಈ ಕೋರ್ಸ್ ಮಾಡಬೇಕು, ಈ ಪ್ರೋಗ್ರಾಮ್ ನಾನು ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಅವ್ರಿಗೆ ಅಪರ್ಚುನಿಟೀಸ್ ಕಡಿಮೆ ಆಗ್ತದೆ. ಇದು ಎಕನಾಮಿಕಲ್ ರೀಸನ್ಸ್ ಇರ್ಬೋದು, ಅಥವಾ ಬೇರೆ ರೀಸನ್ ಇರ್ಬೋದು, ಇಲ್ಲಿ ಬಂದು ಸೆಟ್ಲ್ ಆಗೋದು, ಇದೆಲ್ಲ ಪ್ರಾಬ್ಲಮ್ ಇರ್ಬೋದು. ಇದಕ್ಕೋಸ್ಕರ ನಾವು ಅಪರ್ಚುನಿಟಿನೇ ಅವ್ರ ಬಾಗ್ಲಿಗೆ ಬರೋಂಗೆ ಮಾಡಿದ್ರೆ ಬೆಟರ್ ಅಲ್ವಾ? ಸೊ ಐ ಥಿಂಕ್ ನಮ್ಮ ಲಿಂಗರಾಜ್ ಅವ್ರ ಐಡಿಯಾ ಏನಂತ ಹೇಳಿದ್ರೆ, ನನಗೆ ಮೊದಲಿಂದ ಹೇಳ್ತಾರೆ, ಸಿ ದಟ್ ಆಲ್ ದೋಸ್ ಪೀಪಲ್ ಆರ್ ಬೆನಿಫಿಟೆಡ್, ದೆ ಗೆಟ್ ಎನ್ ಅಪರ್ಚುನಿಟಿ ಟು ಸ್ಟಡಿ ಆ್ಯಂಡ್ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್. ಕರೆಕ್ಟ್. ಈ ಥರ ದಿಸ್ ಅ ಮೇನ್ ರೀಸನ್. ಆ್ಯಂಡ್ ಅಲ್ಲಿ ಜಾಸ್ತಿ ಪ್ರೈವೇಟ್ ಯೂನಿವರ್ಸಿಟಿಗಳು ಜಾಸ್ತಿ ಇಲ್ಲ. ಸೊ ನಾವು ಅಲ್ಲಿರೋ ಹಳ್ಳಿಯಿಂದ ಬರೋ, ಇವಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಆಗಲೇ ಒಂದು ಸರಿ ಹೇಳಿದೆ, ನಮ್ಮ ಊರ ಕತೆ ಹೇಳಿದೆ, ಇನ್ನೊಂದು ಹೇಳ್ತೀನಿ. ಮೊನ್ನೆ ನಮ್ಮ GMITನಲ್ಲಿ ಗೋಲ್ಡ್ ಮೆಡಲ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಓಕೆ. ಮೋರ್ ದೆನ್ 20 ಗೋಲ್ಡ್ ಮೆಡಲ್ಸ್ ಕೊಟ್ಟರು. ಯಾರು ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅವರ VTU ಎಕ್ಸಾಮಿನೇಷನ್ನಲ್ಲಿ ಅವ್ರಿಗೆಲ್ಲ ಗೋಲ್ಡ್ ಮೆಡಲ್ ಕೊಟ್ಟರು. ಈ ಗೋಲ್ಡ್ ಮೆಡಲ್ ಕೊಟ್ಟರಲ್ಲಿ 13 ಜನ ನಿಮ್ಮ ವೇರಿಯಸ್ ಹಳ್ಳಿಯಿಂದ ಬಂದಿದ್ದ ಹುಡುಗರಿಗೆ. ಹೌದು. ಸೊ ಇಟ್ಸ್ ವೆರಿ ಕ್ಲಿಯರ್ ದರ್ ಇಸ್ ಲಾಟ್ ಆಫ್ ಟ್ಯಾಲೆಂಟ್. ಸರ್, ನಾವು SLC ಸ್ಕೋರ್ ತಗೊಳ್ತೀವಿ, PU ತಗೊಳ್ತೀವಿ, NEET ತಗೊಳ್ತೀವಿ, JEE ತಗೊಳ್ತೀವಿ, ಎಲ್ಲ ಗ್ರಾಮೀಣ ಪ್ರತಿಭೆಗಳು ಸರ್. ಅವ್ರಿಗೆ ಇವಾಗ ನೀವು ಅಂಥವ್ರಿಗೆ ಆ ಊರಲ್ಲಿ ಅವರಿಗೆ ನಾವು ಹೇಳ್ತೀವಲ್ಲ, ಟೇಕ್ ದ ಯೂನಿವರ್ಸಿಟಿ ಟು ದೇರ್ ಹೌಸ್ ಓನ್ಲಿ. ಅದು ಐಡಿಯಾ. ಅಂದರೆ ಅಟ್ಲೀಸ್ಟ್ ಪುಟ್ ದ ಯೂನಿವರ್ಸಿಟಿ ವೆರಿ ನಿಯರ್ ಟು ದಿಸ್ ಪ್ಲೇಸ್, ಸೊ ದ್ಯಾಟ್ they will have the opportunity to study what they want. ಆಮೇಲೆ ಸರ್, ಈ ಮಧ್ಯ ಕರ್ನಾಟಕ ಭಾಗದಲ್ಲೆಲ್ಲ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಪೆಷಲಿ ಬೇಡ, ಗ್ರಾಮೀಣ ಭಾಗ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ ಅಲ್ಲಿ ಟ್ಯಾಲೆಂಟಿಗೆ ಕೊರತೆ ಇರಲ್ಲ ಸರ್, ಅಲ್ಲಿ ಪ್ಲಾಟ್ಫಾರ್ಮ್ ಕೊರತೆ ಇರುತ್ತೆ. ಐ ಥಿಂಕ್ ದಟ್ಸ್ ವೈ ಪ್ಲಾಟ್ಫಾರ್ಮ್. ಇವಾಗ ನೋಡಿ, ಒಂದು ಇಂಪಾರ್ಟೆಂಟ್, ಈ ಪ್ಲಾಟ್ಫಾರ್ಮ್ ನಾವು ಕ್ರಿಯೇಟ್ ಮಾಡಿದ್ದೀವಿ. GM ಯೂನಿವರ್ಸಿಟಿ ಅನ್ನೋ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದೀವಿ. ನಮ್ಮ ವಿಷನ್ನಲ್ಲಿ ಒಂದು ವರ್ಡ್ ಇದೆ, ವಿ ವಿಲ್ ಟ್ರಾನ್ಸ್ಫಾರ್ಮ್ ಯುವರ್ ಲೈವ್ಸ್ ಅಂತ. ನಮ್ಮ GM ಯೂನಿವರ್ಸಿಟಿ ಒಂದು ವಿಷನ್ ವರ್ಡ್ ಇಸ್ ವಿಲ್ ಟ್ರಾನ್ಸ್ಫಾರ್ಮ್. ವಾಟ್ ಯು ಮೀನ್ ಬೈ? ನನ್ಗೆ ತುಂಬ ಜನ ಬಂದು ಕೇಳಿದ್ರು, ವಾಟ್ ಯು ಮೀನ್ ಬೈ ಟ್ರಾನ್ಸ್ಫಾರ್ಮಿಂಗ್ ಲೈಫ್? ನೋಡಿ, ಒಂದು ಸ್ಟೂಡೆಂಟ್ನ ಕಂಪ್ಲೀಟ್ ಡೆವಲಪ್ ಮಾಡೋದು ಒಂದು ಯೂನಿವರ್ಸಿಟಿಯ ರೆಸ್ಪಾನ್ಸಿಬಿಲಿಟಿ. ಹೌದು.
ಒಂದು ಸ್ಟೂಡೆಂಟ್ನ ಹೇಗೆ ಸರ್ ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡೋದು? ಐ ಥಿಂಕ್ ನೀವು ಓದಿದರೆ ಸೋಷಿಯಾಲಜಿ ಇದೆಲ್ಲ ಓದಿದರೆ ದೆರ್ ಆರ್ 7 ಡೈಮೆನ್ಷನ್ಸ್ ಟು ಡೆವಲಪ್ಮೆಂಟ್ ಆಫ್ ಎ ಹ್ಯೂಮನ್ ಬೀಯಿಂಗ್, ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್. ಯಾವ್ಯಾವ್ದು ಮಾಡ್ತೀರಾ? ಇಂಟೆಲೆಕ್ಚುಯಲ್ ಸೈಡಲ್ಲಿ ಡೆವಲಪ್ ಮಾಡಬೇಕು, ದಟ್ ಈಸ್ ದಿಸ್ ಪಾರ್ಟ್, ಬ್ರೈನ್ ಪಾರ್ಟ್ ಆಫ್ ಇಟ್. ಸೆಕೆಂಡ್, ಎಮೋಷನಲ್ ಸ್ಟೆಬಿಲಿಟಿ, ಎಮೋಷನಲ್ ಇಂಟೆಲಿಜೆನ್ಸ್ ಇದರಲ್ಲಿ ಡೆವಲಪ್ ಆಗಬೇಕು. ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಫಿಸಿಕಲ್ ಫಿಟ್ನೆಸ್ ಇರಬೇಕು, ಎನ್ವೈರ್ನಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಎಕನಾಮಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಆಮೇಲೆ ಸ್ಪಿರಿಚುವಲ್ ಥಿಂಕಿಂಗ್ ಇರಬೇಕು. ಇದೆಲ್ಲ ಭಾಳ ಇಂಪಾರ್ಟೆಂಟು. ಈ ಇಂಟೆಲೆಕ್ಚುಯಲ್ ಸೈಡ್ ಅಂತ ಹೇಳಿದ್ರೆ ಯೂನಿವರ್ಸಿಟಿ ಎಜುಕೇಷನ್, ಅಲ್ಲಿ 2 ಪಾರ್ಟ್ ಇದೆ ಇವಾಗ ಇತ್ತೀಚಿನ ದಿನಗಳಲ್ಲಿ. 2 ವೆರಿ ಇಂಪಾರ್ಟೆಂಟ್ ಪಾರ್ಟ್, ಒಂದು ನಾಲೆಡ್ಜು, ಅನದರ್ ಸ್ಕಿಲ್ ಪಾರ್ಟ್. ಟ್ರೂ. ಓಕೆ, ನಾನು ಕ್ಲಾಸ್ಗೆ ಹೋಗಿ ಅಟೆಂಡ್ ಮಾಡಿದ ತಕ್ಷಣ ನನಗೆ ನಾಲೆಡ್ಜ್ ಬರುತ್ತೆ, ಬಟ್ ವೆದರ್ ಐ ಕ್ಯಾನ್ ಡೂ ಆ್ಯಂಡ್ ಸರ್ವೈವ್. ಹೌದು, ಕರೆಕ್ಟಾ? ಸ್ಕಿಲ್. ಇವಾಗ ಭಾಳ ಸಿಂಪಲ್ ಥಿಂಗ್, ಐ ನೋ ಮ್ಯೂಸಿಕ್ ಬಟ್ ಐ ಪ್ಲೇ ಮ್ಯೂಸಿಕ್ ಡಿಫ್ರೆನ್ಸ್ ಇದೆ. ಹೌದು ಹೌದು. ಕರೆಕ್ಟಾ? ಬೈ ನೋಯಿಂಗ್ ಮ್ಯೂಸಿಕ್ ಯು ಕೆನಾಟ್ ಮೇಕ್ ಸರ್ವೈವ್ ಆರ್ ಯು ಕೆನಾಟ್ ಮೇಕ್ ಯುವರ್ ಲೈಫ್. ಬೈ ಪ್ಲೇಯಿಂಗ್ ಮ್ಯೂಸಿಕ್ ಯು ಕ್ಯಾನ್ ಡೆಫಿನೆಟ್ಲಿ ಮೇಕ್ ಯುವರ್ ಲೈಫ್. ಕರೆಕ್ಟಾ? ಹಾಗೆ ನಾಲೆಡ್ಜು ಸ್ಕಿಲ್ 2 ಇಂಪಾರ್ಟೆಂಟ್. ಅದಕ್ಕೋಸ್ಕರ ಏನು ಮಾಡ್ತೀವಿ, ನಮ್ಮ ಪ್ರತಿಯೊಂದು ಸ್ಟೂಡೆಂಟ್, ನಾನು ಹೇಳಿದೆ 41 ಪ್ರೋಗ್ರಾಮ್, ಒಂದು ಪ್ರೋಗ್ರಾಮ್ 4 ಇಯರ್ಸ್ ಪ್ರೋಗ್ರಾಮ್ ಅಂತ ಹೇಳಿದರೆ 160 ಕ್ರೆಡಿಟ್ಸ್ನ ಅವ್ರು ಕಂಪ್ಲೀಟ್ ಮಾಡಬೇಕು. 160 ಕ್ರೆಡಿಟ್ಸ್. ಇದರಲ್ಲಿ 30 ಕ್ರೆಡಿಟ್ಸು, 130 ಕ್ರೆಡಿಟ್ಸ್ ನಾಲೆಡ್ಜ್ ಬೇಸ್ಡ್ ಮಾಡಿದ್ದೀವಿ, 30 ಕ್ರೆಡಿಟ್ಸ್ ಬೇರೆ ಈ 7 ಡೈಮೆನ್ಷನ್ ಹೇಳಿದಲ್ಲ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅದು ಹೇಳ್ತೇನೆ. ಅದರಲ್ಲಿ ಈ 30 ಕ್ರೆಡಿಟ್ಸಲ್ಲಿ 10 ಕ್ರೆಡಿಟ್ಸು ಬರೀ ಸ್ಕಿಲ್ ಕಲಿಯೋದಕ್ಕೆ. ಫಸ್ಟ್ ಸೆಮಿಸ್ಟರ್ ನೀವು ಹೋಗಿ ಸ್ಕಿಲ್ಗೆ ಇದು ಮಾಡಲ್ಲ, ಯಾಕಂದರೆ ಅಡ್ಮಿಷನ್ ಆಗೋದು, ಬಂದು ಸೆಟ್ ಆಗೋದು, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಸೆಮಿಸ್ಟರಿಂದ ಹಿಡಿದು 6th ಸೆಮಿಸ್ಟರ್ವರೆಗೆ ನೀವು ಎವ್ರಿ ಸೆಮಿಸ್ಟರ್ 2 ಕ್ರೆಡಿಟು ಸ್ಕಿಲ್ ಕಲಿಬೇಕು. ಸ್ಕಿಲ್ ಬಗ್ಗೆ ನೀವು ಇನ್ಫಾರ್ಮೇಷನ್ ನೀಡ್ತಾ ಇದ್ರಿ. ಸ್ಕಿಲ್ ಅನ್ನೋದು ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಮುತ್ತು ರತ್ನ ಇದ್ದಂಗೆ, ಒಂದು ದೀಪ ಇದ್ದಂಗೆ. ಸೊ ಆ ದೀಪದ ಬೆಳಕಿದ್ದಂಗೆ. ಸೊ ಅದ್ರ ಬಗ್ಗೆ ನೀವು ಮಾಹಿತಿ ಕೊಡ್ತಾ ಇದ್ರಿ, ಏನು ಹೇಳ್ತೀರಿ? ಅದೇ ಹೇಳಿದ್ನಲ್ಲ, 10 ಇದು ಈ ಸ್ಕಿಲ್ ಪ್ರೋಗ್ರಾಮ್ಗೆ 10 ಕ್ರೆಡಿಟ್ಸ್ ಇಯರ್ ಮಾರ್ಕ್ ಮಾಡಿದ್ದೀವಿ. 1 ಕ್ರೆಡಿಟ್ ಅಂತ ಹೇಳಿದರೆ ಪ್ರಾಕ್ಟಿಕಲಲ್ಲಿ 30 ಅವರ್. ದಟ್ ಮೀನ್ಸ್ ಎವ್ರಿ ಸೆಮಿಸ್ಟರ್ 60 hours ಯು ಹ್ಯಾಸ್ ಟು ಡೆಡಿಕೇಟ್ ಫಾರ್ ಪಿಕಿಂಗ್ ಅಪ್ ದ ಸ್ಕಿಲ್ಸ್. ಓಕೆ. ಇದನ್ನು ಲಿಟ್ಲ ಹೈಯರ್ ಲೆವೆಲಲ್ಲಿ ಹೇಳ್ತೀನಿ, ಕಾಂಪಿಟೆನ್ಸೀಸ್ ಅಂತ ಹೇಳ್ತೀವಿ. ಸೊ ಕಾಂಪಿಟೆನ್ಸಿ ಅಂದರೆ ನೀವು ಕಂಪ್ಯೂಟರ್ ಸೈನ್ಸ್ ಓದಿರ್ಬೋದು, ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗಿರ್ಬೋದು, ಇಂಜಿನಿಯರಿಂಗ್ ಡಿಸೈನ್ ಓದಿರ್ಬೋದು, ಏನಾದರೂ ಓದಿ ಮಾಡಿದ್ಮೇಲೆ ನಿಮ್ಮನ್ನು ಅದನ್ನು ಫಿಸಿಕಲ್ ಆಗಿ ಬರೋ ಥರ ಮಾಡಬೇಕು. ಕರೆಕ್ಟಾ? ನಿಮಗೆ ಫಾರ್ಮುಲಾಗಳು ಗೊತ್ತಿರ್ಬೋದು, ಕ್ಯಾಲ್ಕುಲೇಷನ್ಸ್ ಗೊತ್ತಿರ್ಬೋದು, ಬಟ್ ಅದು ಹೇಗೆ ಅಪಿಯರ್ ಆಗುತ್ತೆ, ಹೇಗೆ ಬರುತ್ತೆ, ಫೈನಲ್ ಫಾರ್ಮಲ್ಲಿ ಬರಬೇಕು. ಇದಕ್ಕೆಲ್ಲ ಏನೇನು ಟೂಲ್ಸು ಏನೇನು ಬೇಕೋ ಅದನ್ನೆಲ್ಲ ಕಲಿಬೇಕಾಗುತ್ತೆ. ಸೊ ಇದು ಈ ಥರದ್ದನ್ನು ಕನ್ವರ್ಷನ್ ಮಾಡ್ತಾ ಇದ್ದೀವಿ. ಇದು BCom ಓದಿರೋ ಹುಡುಗರಾಗಿರ್ಬೋದು, BBA ಮಾಡ್ತಿರೋ ಹುಡುಗರಾಗಿರ್ಬೋದು, MBA ಹುಡುಗರು ಮಾಡಿರ್ಬೋದು, BCA MCA ಯಾರಾದರೂ ಆಗಲಿ, ಎಲ್ಲರಿಗೂ ಕಂಪಲ್ಸರಿಯಾಗಿ ಈ 10 ಕ್ರೆಡಿಟ್ಸ್ ಮಾಡಿದ್ದೀವಿ. ಅದಕ್ಕೋಸ್ಕರ ಅದೇನು ಮಾಡಿದ್ದೀವಿ ಗೊತ್ತಾ, ನಮ್ಮ ಪ್ಯಾರಲಾಗಿ ಇನ್ನೊಂದು ಸ್ಕಿಲ್ ಕಾಲೇಜ್ ಅಂತ ಮಾಡಿದ್ದೀವಿ. ಅದಕ್ಕೆ ಬೇರೆ ಈ ಥರ ಸ್ಟ್ರಾಂಗ್ ಇರೋ ಫ್ಯಾಕಲ್ಟೀಸನ್ನು ಹಾಕಿ ಅವ್ರನ್ನ ಪ್ಯಾರಲಾಗಿ ರನ್ ಮಾಡೋ ಥರ. ಸಾರಿ, ನಾನು ಮತ್ತೊಂದ್ಸಲ ಇಂಟರಪ್ಟ್ ಮಾಡ್ತಿದ್ದೀನಿ. ಸ್ಕಿಲ್ ಕಾಲೇಜ್ ಅಂತ ಅಂದ್ರಲ್ಲ, ಸೊ ಸ್ಕಿಲ್ಸ್ ಅಂತ ಬಂದಾಗ ಸ್ಪೆಷಲಿ ಈ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಜಾಸ್ತಿ ಫೋಕಸ್ ಕೊಡೋ ಕೆಲಸ ಅಲ್ಲಿ ಆಗ್ತಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಅದರ್ ಕೋರ್ಸಸ್, ಅಲ್ಲೂ ಕೂಡ ಇದೇ ತರಹದ ಫೋಕಸ್ ಇದೆಯಾ, ಅಥವಾ ಅಲ್ಲಿ ಯಾವ ಥರ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಬಗ್ಗೆ ಗೈಡ್ ಮಾಡಲಾಗುತ್ತೆ? ಐ ಮೆನ್ಷನ್ ವೆರಿ ಕ್ಲಿಯರ್ಲಿ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು 41 ಕೋರ್ಸ್, ವೆದರ್ ಯು ಆರ್ ಎ BBA ಸ್ಟೂಡೆಂಟ್ ಆರ್ ಯು ಆರ್ ಎ BCom ಸ್ಟೂಡೆಂಟ್, ವೆದರ್ ಯು ಆರ್ ಎ BCA ಸ್ಟೂಡೆಂಟ್, MCA, ಎವ್ರಿಬಡಿ ಹ್ಯಾಸ್ ಟು ಅಂಡರ್ಗೋ ದಿಸ್ ಕೈಂಡ್ ಆಫ್ ಥಿಂಗ್. ಅಕಾರ್ಡಿಂಗ್ಲಿ ವಿ ಹ್ಯಾವ್ ಡಿಸೈನ್. ಕರೆಕ್ಟಾ? ಇವಾಗ ಫಾರ್ ಎಕ್ಸಾಂಪಲ್, ನೀವು ಸಪೋಸ್ ನೀವು ಜರ್ನಲಿಸಮಲ್ಲಿ ಇದ್ದೀರಾ ಅಂದರೆ, ಜರ್ನಲಿಸಮಲ್ಲಿ ಪ್ರಾಕ್ಟಿಕಲ್ ಆಗಿ ಏನೇನು ನಿಮಗೆ ಸಾಫ್ಟ್ವೇರ್ ಟೂಲ್ಸ್ ಬೇಕು, ನೀವು ಒನ್ಸ್ ಯು ಗೆಟ್ ಇನ್ ಟು ಪ್ರಾಕ್ಟೀಸ್ ಮೋಡ್, ವರ್ಕಿಂಗ್ ಮೋಡ್, ಏನೇನು ಟೂಲ್ಸ್ ನಿಮ್ಮ ಹತ್ರ ಗೊತ್ತಿರಬೇಕು, ಫ್ರಮ್ ಡೇ 1 ಆರ್ ಅಟ್ಲೀಸ್ಟ್ ವೀಕ್ 1 ಯು ಬಿಕಮ್ ಪ್ರೊಡಕ್ಟಿವ್. ಆ ಟೂಲ್ಸ್ ಎಲ್ಲ ಅಲ್ಲೇ ಕಲಿಸ್ತೀವಿ. ಯು ಅಂಡರ್ಸ್ಟ್ಯಾಂಡ್? ಬಟ್ ಚಾಯ್ಸ್ ಕೊಡ್ತೀನಿ ನಿಮ್ಗೇನು, ನಾನು ಇದರ ಜೊತೆಗೆ ಇದು ಕಲಿಬೇಕು ಕಲ್ತ್ಕೊಳ್ಳಿ, ಬಟ್ ಕಂಪ್ಲೀಟ್ ದ 10 ಕ್ರೆಡಿಟ್, ಚಾಯ್ಸ್ ಇಸ್ ಯುವರ್ಸ್, ಟೀಚಿಂಗ್ ಈಸ್ ಅವರ್ ಜಾಬ್. ರೈಟ್. ತುಂಬ ಯೂನಿಕ್ ಕೋರ್ಸಸ್ಗಳು ಯಾವ್ಯಾವ ಇದಾವೆ ಸರ್? ಹಾಂ, ನಮ್ಮಲ್ಲಿ ನಾನು ನಿಮ್ಗೆ ಹೇಳ್ದಂಗೆ ಕಂಪ್ಯೂಟರ್ ಸೈನ್ಸಲ್ಲಿ 9 ಕೋರ್ಸ್ ಅಂತ ಹೇಳಿದೆ. ಟ್ರೆಡಿಷನಲ್ ಇಂಜಿನಿಯರಿಂಗು ಇದೆ ನಮ್ಮ ಹತ್ರ, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ, ಸಿವಿಲ್ ಇಂಜಿನಿಯರಿಂಗ್ ಇದೆ, ಬಯೋಟೆಕ್ನಾಲಜಿ ಇದೆ, ರೊಬಾಟಿಕ್ಸ್ ಆ್ಯಂಡ್ ಆಟೋಮೇಷನ್ ಇದೆ. ಬಟ್ ಒಂದು ಕ್ಲಿಯರ್ ಮಾಡಿದ್ವಿ ಎಂಜಿನಿಯರಿಂಗಲ್ಲಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ವಿ ಆರ್ ರೀಪ್ಲೇಸ್ಡ್ ವಿತ್ ಎಂಜಿನಿಯರಿಂಗ್ ಡಿಸೈನ್ ಅಂತ. ಓಕೆ, ಯಾಕೆ ಸರ್? ಯಾಕೆ ಇವಾಗ ಏನಾಯಿತು ಅಂದರೆ, ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ ಹುಡುಗರಿಗೆ ಓಕೆ ಟ್ರೆಡಿಷ್ನಲ್ ಆಗಿ ಈ ಕೋವಿಡ್ ಟೈಮ್ ಬಂದಾಗ ನೋಡು IT ಮಾಡಿದ್ದಾನೆ, ಅದಕ್ಕೋಸ್ಕರ ಅವ್ನು ಮನೇಲಿದ್ದರೂ ದುಡಿತಾ ಇದ್ದಾನೆ. ನಾನು ಐ ಕೆನಾಟ್ ಗೋ ಔಟ್ ಆಫ್ ಮೈ ಹೌಸ್ ಆ್ಯಂಡ್ ಐ ಕೆನಾಟ್ ವರ್ಕ್ ಇನ್ ಎ ಫ್ಯಾಕ್ಟ್ರಿ ಆರ್ ಎನಿಥಿಂಗ್ ಲೈಕ್ ದಟ್. ದಟ್ ಇಸ್ ಒನ್ ಪಾರ್ಟ್. ಫ್ಯಾಕ್ಟ್. Second part is
ಫ್ಯೂಚರಲ್ಲಿ ಈ ಥರ ಶೆಡ್ಡಲ್ಲಿ ಕೆಲಸ ಮಾಡೋ ಥರ ಬರಲ್ಲ ಈ ಮ್ಯಾನುಫ್ಯಾಕ್ಚರಿಂಗ್. ಇಟ್ ಈಸ್ ಗೋಯಿಂಗ್ ಟು ಬಿ ಎ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್. ನಿಮ್ಮ ಸ್ಟುಡಿಯೋ ಥರನೇ ನಮ್ಮ ನಂದು ಒಂದು ಕಡೆ ಮೂಲೆಯಲ್ಲಿ ಡಿಸೈನ್ ಮಾಡ್ತೀನಿ, ಇನ್ನೊಂದು ಕಡೆ ಮೂಲೆಯಲ್ಲಿ ನಾನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀನಿ ಪಾರ್ಟ್ಸ್. ಐ ಥಿಂಕ್ ಅಕಾರ್ಡಿಂಗ್ಲಿ ನಮ್ಮ ಟ್ರೆಡಿಷನಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಲಾಟ್ ಆಫ್ ಚೇಂಜಸ್ ಇದ್ದರೆ ಈ ಥರ ಮುಂದೆ ಫ್ಯೂಚರಿಗೆ ಸೂಟ್ ಆಗುತ್ತೆ. ಅದಕ್ಕೋಸ್ಕರ ಎಂಜಿನಿಯರಿಂಗ್ ಡಿಸೈನ್ ಅಂತ ಹೊಸದಾಗಿ ಮಾಡಿ ಲಾಟ್ ಆಫ್ ಐ ಟಿ ಸ್ಟಫ್ ಅಂದರೆ ಮೋರ್ ಐ ಟಿ ಡ್ರಿವನ್ ಅನ್ನೋದಕ್ಕಿಂತ ಸಾಫ್ಟ್ವೇರ್ ಡ್ರಿವನ್ ಪ್ರೋಗ್ರಾಮ್ ಮಾಡಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ಆ ಥರ ಎಲ್ಲ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಈ ಥರ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಈ ಥರಕ್ಕೆಲ್ಲ ಬಂದು ಸುಮ್ಮನೆ ಆಗುತ್ತೆ. ಐ ಥಿಂಕ್ ಇಟ್ ಶುಡ್ ಅಟ್ರಾಕ್ಟ್ ಎ ಲಾರ್ಜ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಫಾರ್ ದ್ಯಾಟ್. ಓಕೆ, ಪರ್ಟಿಕ್ಯುಲರ್ಲಿ ಹಳ್ಳಿಯಿಂದ ಬರೋ ಹುಡುಗರಿಗೆ ಈ ಸಾಫ್ಟ್ವೇರ್ನಲ್ಲಿ ಜಗ್ಲರಿ ಮಾಡೋದಕ್ಕಿಂತ ದೇ ಆರ್ ಮೋರ್ ಇಂಟ್ರೆಸ್ಟೆಡ್ ಇನ್ ಮೇಕಿಂಗ್ ಸಮಥಿಂಗ್ ಫಿಸಿಕಲ್. ದೇ ಲೈಕ್ ದಟ್ ಕೈಂಡ್ ಆಫ್ ಥಿಂಗ್. ಫಾರ್ ಐ ಥಿಂಕ್ ಇಟ್ ಸೂಟ್ಸ್ ದಮ್ ಅಂತ. ಹೀಗೆ ನೀವು ಬನ್ನಿ ನಮ್ಮ ಬಿ ಎಸ್ ಸಿನಲ್ಲಿ ಪರ್ಟಿಕ್ಯುಲರ್ಲಿ ಟ್ರೆಡಿಷನಲ್ ಬಿ ಎಸ್ ಸಿ. ನೀವು ಹೇಳಿದ್ರೆ ನಾನು ಪಿ ಸಿ ನಿಮ್ಮ ಮ್ಯಾನೇಜರ್ ಹೇಳ್ತಾರೆ ನಾನು ಪಿ ಸಿ ಎಮ್ ಮಾಡಿದ್ದೀನಿ ಹಾಗೆ ಅಂತ. ನಾವು ಏನು ಮಾಡಿದ್ದೀವಿ ಈಗ ಟ್ರೆಡಿಷನಲ್ ಸಿ ಬಿ ಝೆಡ್ ಪಿ ಸಿ ಎಮ್ ಇದೆಲ್ಲ ಭಾಳ ಜಾಬ್ ಪ್ರಾಬ್ಲಮ್ ಭಾಳ ಆಗ್ತಿದೆ. ಇದಕ್ಕೋಸ್ಕರ ಒಂದು ಬ್ಯಾಸ್ಕೆಟ್ ಮಾಡಿಬಿಟ್ಟು ಎಲ್ಲ ಪಾಸಿಬಲ್ ಸಬ್ಜೆಕ್ಟು ಹಾಕ್ಬಿಟ್ಟಿದ್ದೀವಿ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಾಟ್ನಿ, ಝೂಆಲಜಿ, ಬಯೋಕೆಮಿಸ್ಟ್ರಿ ನೀವು ಹೇಳ್ರಿ, ಆಮೇಲೆ ಎಕನಾಮಿಕ್ಸ್ ಇದೆಲ್ಲ ಹಾಕೊಂಡು ಬಾಕ್ಸ್ ಹಾಕಿದ್ದೀವಿ. ನಾವೇನು ಮಾಡ್ತಿದ್ದೀವಿ ಅಂದರೆ ಯು ಚೂಸ್ ಯುವರ್ ಸಬ್ಜೆಕ್ಟ್ ಆ್ಯಂಡ್ ಫಾರ್ಮುಲೇಟ್ ಯುವರ್ ಪ್ರೋಗ್ರಾಮ್ ಅಂತ ಅವರಿಗೆ ನೀವೇ ಬಿಟ್ಬಿಡ್ತೀನಿ. ನೀವು ಅನ್ನೋದು ಸರ್ ನನಗೆ ಫಿಸಿಕ್ಸ್ ಬೇಕು, ಅದ್ರ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಬೇಕು ಸರ್, ಇದ್ರ ಜೊತೆಗೆ ಎಕನಾಮಿಕ್ಸ್ ಬೇಕು, ಮಾಡ್ಕೊಳ್ಳಿ. ಓಕೆ, ಗ್ರೇಟ್. ಕರೆಕ್ಟ್. ನಮ್ಮ ಜಾಬ್ ಅಂದರೆ ಒಂದೊಂದು ಮಾಡ್ಯೂಲ್ಗೆ ಇದು ಮಾಡಿಬಿಟ್ಟು ಫ್ಯಾಕಲ್ಟಿ ಮಾಡಿಬಿಟ್ಟು ಟೀಚ್ ಮಾಡಿಬಿಡ್ತೀವಿ. ಸೊ ದ್ಯಾಟ್ you can decide what you like is one part, where you get the more job opportunities another part. So you can make your program and you can do your program. ಜಾಬ್ ಮಾಡೋದಲ್ಲ ಸರ್, ಜಾಬ್ ಕ್ರಿಯೇಟರ್ ಆಗ್ತಿದಾರಲ್ಲ ನಿಮ್ಮ ಸ್ಟೂಡೆಂಟ್ಸು ಅಂತ. ಇದು ಒಂದು ಪಾರ್ಟ್ ಇದೆ. ಬಿ ಎಸ್ ಸಿನಲ್ಲಿ ಈ ಚೇಂಜಸ್ ತಂದಿದ್ದೀವಿ. ಇನ್ನೊಂದು ನ್ಯೂ ಏಜ್ ಬಿ ಎಸ್ ಸಿ. ನೀವು ಹೇಳ್ತಿದ್ದೆ ಎಂಜಿನಿಯರಿಂಗ್ ಡೇಟಾ ಸೈನ್ಸು ಆ ಥರ ಅಂತ. ಬಿ ಎಸ್ ಸಿನಲ್ಲೂ ಡೇಟಾ ಸೈನ್ಸು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದೆಲ್ಲ ತಂದಿದ್ದೀವಿ. ಯಾತಕ್ಕೆ ತಂದ್ವಿ ಅಂತ ಹೇಳಿದ್ರೆ, ಸಪೋಸ್ ಯು ಕಾಂಟ್ ಅಫೋರ್ಡ್ ಎಂಜಿನಿಯರಿಂಗ್ ಫೀಸ್, ಬಟ್ ಸ್ಟಿಲ್ ಯು ವುಡ್ ಲೈಕ್ ಟು ಡೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ಸ್ಟಿಲ್ ಯು ವುಡ್ ಲೈಕ್ ಟು ಡೂ ಎ ಡೇಟಾ ಸೈನ್ಸ್ ಪ್ರೋಗ್ರಾಮ್, ಆರ್ ಯು ವಾಂಟ್ ಟು ಡೂ ಕ್ಲೌಡ್ ಕಂಪ್ಯೂಟಿಂಗ್, ಸ್ಟಿಲ್ ಯು ಕ್ಯಾನ್ ಡೂ ಆಸ್ ಎ ಬಿ ಎಸ್. ಸರ್ ಸಾರಿ, ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ ಮತ್ತೊಂದ್ಸಲ. ಯಾಕಂದರೆ ನೀವು ಇಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರೋ ಸಬ್ಜೆಕ್ಟ್ಸ್ಗಳನ್ನ ಹೇಳ್ತಿದ್ದೀರಾ, ನನ್ನಲ್ಲಿ ತುಂಬ ಕ್ವಶನ್ಸ್ಗಳು ರೇಸ್ ಆಗ್ತಿದೆ. ಸೊ ನೀವು ಹೇಳಿದ್ರಿ, ಫಾರ್ ಎಕ್ಸಾಂಪಲ್ ಈಗ ಫಿಸಿಕ್ಸ್ ತೊಗೊಂಡ್ರು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತೊಗೊಂಡ್ರು, ಮತ್ತೊಂದು ಅರ್ಥಶಾಸ್ತ್ರ ತೊಗೊಂಡ್ರು ಅಂತ ಅಂದ್ಬಿಟ್ಟು. ಸೊ ನಾವು ಈ ಥರ ಕಾಂಬಿನೇಷನಲ್ಲಿ ಇದ್ದಾಗ ಇದಕ್ಕೆ ಸ್ಕೋಪ್ ಇರುತ್ತಾ ಸರ್? ಅದಕ್ಕೋಸ್ಕರ ನಾನು ವೆರಿ ಸಿಂಪಲ್ ಥಿಂಗ್ ಹೇಳ್ತೀನಿ. ನೀವು ಮ್ಯಾಥಮೆಟಿಕ್ಸ್ ಓದ್ತೀರಾ ಅಂದ್ಕೊಳ್ಳಿ. ಇವತ್ತು ಮ್ಯಾಥಮೆಟಿಕ್ಸ್ ಏನು, ಫೈನಲಿ ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ದಟ್ ಶುಡ್ ಬಿ ಯು ಹ್ಯಾವ್ ಟು ಆಪರೇಟ್ ಲಾಟ್ಸ್ ಆಫ್ ಸಾಫ್ಟ್ವೇರ್ಸ್ ಟು ಡೂ ಇಟ್, ಆರ್ ಯು ಶುಡ್ ಬಿ ಪಾರ್ಟ್ ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಕರೆಕ್ಟ್. ಅಲ್ಲಿ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇದೆ. ಅಥವಾ ಯುಟಿಲೈಸ್ ಮಾಡ್ಕೊಂಡು ದ ಎಕ್ಸಿಸ್ಟಿಂಗ್ ಕಮರ್ಷಿಯಲಿ ಅವೈಲೇಬಲ್ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಬೇರೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತದೆ. ಓಕೆ, ಟ್ರೆಡಿಷನಲ್ ವೇ ಆಫ್ ಬ್ಲ್ಯಾಕ್ ಬೋರ್ಡ್ ಸಾಲ್ವಿಂಗ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಗಾನ್. ಟ್ರೂ ಆರ್ ನಾಟ್? ಸಪೋಸ್ ಯು ಆರ್ ಟೇಕನ್ ಕೆಮಿಸ್ಟ್ರಿ ಜೊತೆಗೆ ನಿಮ್ಮ ಕಂಪ್ಯೂಟರ್ ಸೈನ್ಸ್ ಇದ್ದರೆ, ನಾಳೆ ನೀವು ಒಂದು ಫಾರ್ಮಸ್ಯೂಟಿಕಲ್ ಕಂಪ್ನಿಗೆ ಜಾಯಿನ್ ಮಾಡಿದ್ರೆ ಎಷ್ಟು ಯೂಸ್ ಆಗ್ತದೆ. ಸೊ ಡೇ ಒನ್ನಿಂದ ಯು ಹ್ಯಾವ್ ಟು ಹ್ಯಾವ್ ಸಮ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಪರೇಟ್ ಮಾಡೋ ಥರ ಇರಬೇಕು. ಕೆಮಿಸ್ಟ್ರಿ ನಾಲೆಡ್ಜ್ ಇರಬೇಕು, ಸಾಫ್ಟ್ವೇರ್ ನಾಲೆಡ್ಜ್ ಇರಬೇಕು. ಐ ಥಿಂಕ್ ಆರ್ ವಿ ನಾಟ್ ಇಂಪ್ರೂವಿಂಗ್, ಎನ್ಹ್ಯಾನ್ಸಿಂಗ್ ಯುವರ್ ಇದು ಅಪರ್ಚುನಿಟೀಸ್? ವೆರಿ ಇಂಟೆಲ್ ಥಿಂಗ್ಸ್. ಕರೆಕ್ಟ್ ಅಲ್ಲ? ಸೊ ಇದ್ರ ಜೊತೆಗೆ ಯು ಆರ್ ಲರ್ನಿಂಗ್ ಆಲ್ ದ ಸ್ಕಿಲ್ಸ್ ಆಲ್ಸೋ, ಕಾಂಪಿಟೆನ್ಸೀಸ್ ಆಲ್ಸೋ ಯು ಆರ್ ಲರ್ನಿಂಗ್. ದಟ್ ವೇ ಯು ಆರ್ ಬ್ರಾಟ್ ಲಾಟ್ ಆಫ್ ಚೇಂಜಸ್. ಸೊ ಆಲ್ಸೋ ಇನ್ ಬಿ ಬಿ ಎ. ನಮ್ಮ ದಾವಣಗೆರೆಯಲ್ಲಿ ಬಿ ಬಿ ಎ ಅಂದರೆ ಗೊತ್ತಾಗ್ತಿಲ್ಲ ಅವ್ರಿಗೆ. ಜನರಲ್ ಸ್ಟೂಡೆಂಟು ತುಂಬ ಮ್ಯಾಥಮೆಟಿಕ್ಸಲ್ಲಿ ಸ್ಟ್ರಾಂಗ್ ಇರಲ್ಲ, ಏನಿರಲ್ಲ. ಬಟ್ ಇವತ್ತು ಬಿ ಬಿ ಎ ಅವರಿಗೆ ಲಾಟ್ಸ್ ಆಫ್ ಜಾಬ್ ಆಪರ್ಚುನಿಟೀಸ್ ಇದೆ. ಇವಾಗ ನಿಮ್ಮಲ್ಲಿ ಸಣ್ಣದೆಲ್ಲ ಮ್ಯಾನೇಜ್ ಮಾಡಬೇಕು, ಪಿ ಆರ್ ರಿಲೇಟೆಡ್ ಮ್ಯಾನೇಜ್ ಮಾಡಬೇಕು, ಸೇಲ್ಸ್ ಮ್ಯಾನೇಜ್. ನಿಮಗೆ ಬಿ ಬಿ ಎ ಹುಡುಗ ಇದ್ದರೆ ಸಾಕು. ಐ ಥಿಂಕ್ ಲಾಟ್ ಆಫ್ ಜಾಬ್ ಆಪರ್ಚುನಿಟೀಸ್ ಇನ್ ಬಿ ಬಿ ಎ. ಅದಕ್ಕೋಸ್ಕರ ಬಿ ಬಿ ಎನಲ್ಲಿ 7 ಪ್ರೋಗ್ರಾಮ್ಸ್ ಬಿ ಬಿ ಎನಲ್ಲಿ ಇಂಟ್ರೊಡ್ಯೂಸ್. 7 ಪ್ರೋಗ್ರಾಮ್ಸ್. ಡಿಜಿಟಲ್ ಮಾರ್ಕೆಟಿಂಗ್ ಅವರು ಆಗಿರ್ಬೋದು, ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಅವರು ಆಗ್ಬೋದು, ಹೆಚ್ ಆರ್ ರಿಲೇಟೆಡ್ ಮಾರ್ಕೆಟಿಂಗ್ ಅವರು ಆಗ್ಬೋದು. ಸೊ ಇವ್ರಿಗೇನು ಆಸೆ ಇದೆ, ಒಂದು ಜಾಬ್ ಸಿಗುತ್ತೆ. ಸೆಕೆಂಡು ನೆಕ್ಸ್ಟ್ ಆಪ್ಷನ್ ಈಸ್ MBA. ದೇ ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್. 7 such BBA program, 4 programs in BCom. ಸೊ ದಟ್ ಬಿ ಕಾಮಲ್ಲಿ ಯು ನೋ ದಟ್ ಟುಡೇಸ್ ಫೈನಾನ್ಸ್ ಫೀಲ್ಡಲ್ಲಿ ತುಂಬ ಚೇಂಜಸ್ ಆಗಿದೆ. ಸೊ ಇದರಲ್ಲಿ ಅವ್ರು ಸ್ಪೆಷಲೈಸ್ ಮಾಡ್ಕೋಬೋದು. ಈ ಥರ ಇದ್ರ ಜೊತೆಗೆ ದೇ ಕ್ಯಾನ್ ಡೂ MBA, MCA. ಓಕೆ, ನಾನು ಹೇಳಿದಾಗೆ BCA, MTechಲ್ಲಿ ಐ ಥಿಂಕ್ ನವೀನತೆ ಅಂದ್ರಲ್ಲ, MTechಲ್ಲಿ ತಂದಿದ್ದೀವಿ ನವೀನತೆ. ಸೊ ಆಗಲೇ ಬೇರೆ ಈವನ್ ಅಮೇರಿಕನ್ ಯೂನಿವರ್ಸಿಟೀಸ್ ಕೂಡ ಬಂದು ನಮ್ಗೆ ತುಂಬ ಅಪ್ರಿಷಿಯೇಟ್ ಮಾಡಿದರು. ನಮಗೂ ವಿ ಆರ್ ಆಲ್ಸೋ ಇಂಟ್ರೆಸ್ಟೆಡ್, ಕ್ಯಾನ್ ವಿ ಬಾರೋ ಸಮ್ ಆಫ್ ಯುವರ್ ದೀಸ್ ಥಿಂಗ್ಸ್ ಅಂತ ಎಲ್ಲ. ದಿಸ್ ಇಸ್ ದ ವೇ ದೇ ಡೂಯಿಂಗ್. ಐ ಥಿಂಕ್ ನಂದು ಹೋಲ್ ಉದ್ದೇಶ, ಐ ಥಿಂಕ್ ಮಧ್ಯ ಕರ್ನಾಟಕ ಭಾಗಕ್ಕೆ ವಿ ವಿಲ್
make a great justification by giving this and teaching this well, ಡೆಫಿನೆಟ್ಲಿ. correct, and developing their competencies. I think that's what exactly whatever we do, we want to do it very religiously and very systematically, ಹೌದು. so that every student should be able to pick it up and ತುಂಬ ಪ್ರಾಕ್ಟಿಕಲ್ ಆಗಿ ಹೇಳಿದ್ರಿ ಸರ್. ಅದರ ಜೊತೆಗೆ ಈ 54 ಎಕರೆಯ ವಿಶಾಲವಾಗಿರುವಂತಹ ಜಾಗದಲ್ಲಿ ಸುಂದರ ಯೂನಿವರ್ಸಿಟಿ ನೀವು ನಿರ್ಮಾಣ ಮಾಡಿದ್ದೀರಿ. ಸೊ ಅದರ ದೃಶ್ಯಾವಳಿಗಳನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದರೆ ಲ್ಯಾಬ್ ಆಗಿರಬಹುದು, ಕ್ಲಾಸ್ ರೂಮ್ಸ್ ಆಗಿರಬಹುದು, ಅಥವಾ ಆಟದ ಮೈದಾನ ಆಗಿರಬಹುದು, ನಿಮ್ಮ ಯೂನಿವರ್ಸಿಟಿಯಲ್ಲಿರೋ ಗ್ರೀನ್ರಿ ಬಗ್ಗೆ ಆಗಿರಬಹುದು. ಎಸ್, ಇವಾಗ ಆಲ್ರೆಡಿ ನೀವು ನೋಡಿದ್ರೆ ನಮ್ಮದು ವಿಜುವಲ್ಸ್ ನೋಡಿದ್ದೀವಿ. ನಮ್ಮ ಕ್ಯಾಂಪಸ್ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ದ ಗೇಟಿಂದ ನಾವು ಹೊಸ ಗೇಟ್ ಮಾಡಿದ್ದೀವಲ್ಲ, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ತುಂಬ ಕ್ಯಾಂಪಸ್. ಬಟ್ ಇವಾಗ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಒಂದು 8,000 ಸ್ಟೂಡೆಂಟ್ಸ್ ಈ ಅಕ್ಟೋಬರ್ವರೆಗೆ. ನೆಕ್ಸ್ಟ್ 2 ಇಯರ್ಸಲ್ಲಿ ನಾವು ಅರೌಂಡ್ 14,000 to 15,000 ಸ್ಟೂಡೆಂಟ್ಸ್ಗೆ ಹೋಗ್ತಿದ್ದೀವಿ. ಸೊ ನಮ್ಮ ದಾವಣಗೆರೆಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ 60% ಆಫ್ ದ ಸ್ಟೂಡೆಂಟ್ಸ್ ವುಡ್ ಲೈಕ್ ಟು ಸ್ಟೇ ಆನ್ ಕ್ಯಾಂಪಸ್. ಹೌದು. ಸೊ ನೀವು 15 ಅಥವಾ 12,000 ಸ್ಟೂಡೆಂಟ್ಸ್ ಅಂದ್ರೂ, ಸೊ 7,000 8,000 ಸ್ಟೂಡೆಂಟ್ಸು ದೇ ವಾಂಟ್ ಟು ಸ್ಟೇ ಆನ್ ಕ್ಯಾಂಪಸ್. ಕರೆಕ್ಟ್. ಸೊ ಅದರಲ್ಲಿ ಬಾಯ್ಸ್ ಸ್ಟೂಡೆಂಟ್ಸು, ಗರ್ಲ್ಸ್ ಸ್ಟೂಡೆಂಟ್ಸು, ಇವ್ರಿಗೆ ಹಾಸ್ಟೆಲ್ಸು. ಇವಾಗ ಆಲ್ರೆಡಿ ನಮ್ಮ ಕೆಪಾಸಿಟಿ ಸಮಥಿಂಗ್ ಲೈಕ್ 2,500ವರೆಗೂ ಇದೆ. ಇವಾಗ ಇದುವರೆಗೂ ಕಾಲೇಜ್ ಇತ್ತಲ್ಲ, ಇವಾಗ 2 ಹಾಸ್ಟೆಲ್ ಇಮ್ಮಿಡಿಯೇಟಾಗಿ 1,800 ಕೆಪಾಸಿಟಿ ಇರ್ತಾರ, 2 ಹಾಸ್ಟೆಲ್ಸ್ ಕಟ್ತಾ ಇದ್ದೀವಿ. ಅಕಾಡೆಮಿಕ್ ಬ್ಲಾಕ್ಸ್, ದೊಡ್ಡ ಒಂದೇ ಒಂದು ಅಕಾಡೆಮಿಕ್ ಬ್ಲಾಕಲ್ಲಿ ಸುಮಾರು 150 ಕ್ಲಾಸ್ ರೂಮ್ಸು, ಒಂದು 60 ಲ್ಯಾಬ್ರೇಟರೀಸು, ಫ್ಯಾಕಲ್ಟಿ ಆ್ಯಂಡ್ ರಿಸರ್ಚ್ ಸೆಂಟರ್ ಒಂದರಲ್ಲಿ ಬರ್ತಿದೆ. ಇನ್ನೊಂದು ಸ್ಪೆಷಾಲಿಟಿ ಅಂದರೆ ಸ್ಟೂಡೆಂಟ್ ಸೆಂಟರ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು 5 ಫ್ಲೋರ್ ಬಿಗ್ ಬ್ಲಾಕ್ ಸ್ಟೂಡೆಂಟ್ ಸೆಂಟರ್ ಅಂತ ಹೇಳಿದ್ರೆ 30% ಸ್ಟೂಡೆಂಟ್ಸು 30% ಆಫ್ ಲರ್ನಿಂಗ್ ಕಮ್ಸ್ ಬೈ ಇಂಟ್ರಾಕ್ಷನ್ ಓನ್ಲಿ. ಇವಾಗ ನೀವು ಓದಿರಬೇಕು ಕಾಲೇಜಲ್ಲಿ, ನಿಮ್ಮ ಫ್ರೆಂಡ್ಸಿಂದ ಎಷ್ಟು ಕಲಿತೀರಾ? ಹೌದು. ಮೋರ್ ದೆನ್ 30% ಫ್ರೆಂಡ್ಸಿಂದಾನೇ ಬರುತ್ತೆ. ಈ ಥರ ಅಂದರೆ ಅದು ವೇರಿಯಸ್ ಟೈಪ್ಸ್ ಆಫ್ ಆ್ಯಕ್ಟಿವಿಟಿ, ವೇರಿಯಸ್ ಆ್ಯಕ್ಟಿವಿಟೀಸ್ ಆಗಬೇಕು. ಅದಕ್ಕೊಂದು ಸಪ್ರೇಟ್ ಸೆಂಟರ್. ಸೊ ಅದರಲ್ಲಿ ಈ ಸೆಂಟ್ರಲ್ಲಿ ಥಿಯೇಟರ್ ಜಾಗ ಮಾಡಿದ್ದೀವಿ. ಇದೆಲ್ಲ ಪ್ಲ್ಯಾನಲ್ಲಿ ಮಾಡಿ ಎಲ್ಲ ಇದು ಫೌಂಡೇಶನ್ಸ್ ಹಾಕಿದ್ದೀವಿ. ಥಿಯೇಟರ್ ಇದೆ, ಅಂದರೆ ನಾಟಕ ಮಾಡ್ಬೋದು, ನೀವು ಡ್ಯಾನ್ಸ್ ಮಾಡ್ಬೋದು, ಮ್ಯೂಸಿಕ್ ಕಲಿಬೋದು. ದರ್ ಇಸ್ ನೋ ಹೆಸಿಟೇಷನ್ ಲೈಕ್ ದೋಸ್ ಡೇಸ್ ಅವ್ನು ಡ್ಯಾನ್ಸ್ ಮಾಡ್ತಾ ಇದೆ ಅಂತಲ್ಲ. ವಿ ಆರ್ ಪ್ರಮೋಟಿಂಗ್ ಆಲ್ ದಿಸ್ ಕೈಂಡ್ ಆಫ್ ಎ ಥಿಂಗ್. ಅವ್ನಿಗೆ ಬೇಕಾದ ಕೆಫೆಟೇರಿಯಾ ಇರ್ಬೋದು, ಇಟ್ ಕ್ಯಾನ್ ಬಿ ಎ ಗಿಫ್ಟ್ ಶಾಪ್ ಇರ್ಬೋದು, ಇದ್ರ ಜೊತೆಗೆ ಇಂಡೋರ್ ಗೇಮ್ಸ್ ಎಲ್ಲ ಆಡ್ಬೋದು, ಅದ್ರ ಜೊತೆಗೆ ಆಡಿಟೋರಿಯಂ ಮಾಡಿದ್ದೀವಿ. ಆಮೇಲೆ ಒಂದು ನಮ್ಮ ವೆಬ್ಸೈಟಲ್ಲಿ ನೋಡಿ, ವಿ ಡೂ ಸಮಥಿಂಗ್ ಲೈಕ್ ಸ್ಟೂಡೆಂಟ್ ಕಾರ್ನರ್ ಅಂತ ಹೋಗ್ಬಿಟ್ರೆ ದಟ್ ಇಸ್ ಲಾಟ್ ಆಫ್ ವೀಕ್ಲಿ ರೆಂಡೂ ಪ್ರೋಗ್ರಾಮ್ಸ್ ಇರುತ್ತೆ. ಕರೆಕ್ಟಾ? ನೀವೇ ಇನಿಷಿಯೇಟ್ ಮಾಡಿಕೊಂಡು ನೀವೇ ಏನೋ ಒಂದು ಪ್ರೋಗ್ರಾಮ್ ಮಾಡಿಕೊಂಡು ಆಗ್ಬೋದು. ನೀವು ಬೇರೆ ಯೂನಿವರ್ಸಿಟಿ ಅಂದರೆ ಫಾರಿನ್ ಯೂನಿವರ್ಸಿಟಿ ಸ್ಟೂಡೆಂಟ್ ಜೊತೆ ಸೇರಿಕೊಂಡು ಜಾಯಿಂಟಾಗಿ ಪ್ರಾಜೆಕ್ಟ್ ಮಾಡ್ಬೋದು. ನೀವೇ ಇಂಟ್ರೆಸ್ಟೆಡ್ ಇದ್ರೆ ನಿಮ್ಮದೇ ಒಂದು ಜರ್ನಲ್ ಕ್ರಿಯೇಟ್ ಮಾಡ್ಬೋದು, ರೇಡಿಯೋ ಎಲ್ಲ ಮಾಡಿಬಿಟ್ಟಿದ್ದೀವಿ. ಆ್ಯಕ್ಚುಲಿ ಸರ್, ಇದ್ರ ಬಗ್ಗೆ ಈ ಯೂನಿವರ್ಸಿಟಿ ಬಗ್ಗೆ ಮಾತಾಡೋದಾದರೆ ನನಗೆ ಒಂದು 3-4 ಎಪಿಸೋಡ್ಸ್ ಆದರೂ ಬೇಕು ಅಂತ ಅನಿಸುತ್ತೆ. ನಾನು ಅದ್ರ ಜೊತೆಗೆ ಈ ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದು ಯಾವುದೇ ಭಾಗದ ವಿದ್ಯಾರ್ಥಿ ಆಗಿರ್ಬೋದು, ಕ್ಯಾಂಪಸ್ ಅಂತ ಬಂದಾಗ, ಕಂಪನೀಸ್ ಅಂತ ಬಂದಾಗ ಊರು ಬಿಟ್ಟು, ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಓಡಿ ಬರ್ತಾರೆ ಸರ್. ಅದಕ್ಕೇನು ವ್ಯವಸ್ಥೆ ಇದೆ? ಓಕೆ, ಅಲ್ಟಿಮೇಟ್ಲಿ ಏನು ಸ್ಟೂಡೆಂಟು ವೈ ಈ ಸ್ಟಡಿ ಒನ್ ಇಸ್ ಓಕೆ, ನಾವೆಲ್ಲ ಫಿಲಾಸಫಿಕಲ್ ಆಗಿರ್ಬೋದು, ನಾಲೆಡ್ಜ್ ಬರಬೇಕು, ಒಳ್ಳೆ ಸಿಟಿಸನ್ ಆಗಬೇಕು ಅಂತ. ಅಲ್ಟಿಮೇಟ್ಲಿ ನನ್ನ 7 ಡೈಮೆನ್ಷನ್ ಒನ್ ಆಫ್ ದ ಡೈಮೆನ್ಷನ್ ಹೇಳಿದೆ ಎಕನಾಮಿಕ್ಸ್. ಫೈನಲಿ ಹಿ ಹ್ಯಾಸ್ ಟು ಮೇಕ್, ಹಿ ಹ್ಯಾಸ್ ಟು ಅರ್ನ್, ಹಿ ಹ್ಯಾಸ್ ಟು ವರ್ಕ್, ಹಿ ಹ್ಯಾಸ್ ಟು ಅರ್ನ್ ಆ್ಯಂಡ್ ಹಿ ಹ್ಯಾಸ್ ಟು ಲೀಡ್ ಇಸ್ ಲೈಫ್. ಕರೆಕ್ಟ್ ಅಲ್ಲ? ಅದಕ್ಕೋಸ್ಕರ ನಾವು ಯೂನಿವರ್ಸಿಟಿನಲ್ಲಿ ಇದ್ದಾಗಲೇ ಏನು ಮಾಡಬೇಕು? ಸೊ ಒಂದು ಪಾಸಿಬಿಲಿಟಿ, ಅವ್ನು ಸಿ ದಟ್ ಹಿ ಗೆಟ್ಸ್ ಎ ಗುಡ್ ಜಾಬ್, ಒನ್ ಪಾಸಿಬಿಲಿಟಿ. Second thing is he is interested in higher education. Okay, see that he gets a good university admission in another place or our own place. That is another thing. Third part is no, he is interested in making his own business. Okay, give him that opportunity. ಇದಕ್ಕೆ ಅದಕ್ಕೋಸ್ಕರ ಕೆರಿಯರ್ ಅಡ್ವೈಸ್ ಆ್ಯಂಡ್ ಸ್ಟೂಡೆಂಟ್ ಪ್ಲೇಸ್ಮೆಂಟ್ ಅಂತ ಒಂದು ಡಿವಿಷನ್ ಮಾಡಿದ್ದೀವಿ. ಓಕೆ, ಅದರಲ್ಲಿ 4 ಜನ ಡೈರೆಕ್ಟರ್ ಮಾಡಿದ್ದೀವಿ. ಹೇಳ್ತೀನಿ ಏನು ಅಂತ, ಯಾಕೆ ಅಂತ. ಈ ಡೈರೆಕ್ಟರ್ಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟು ಥಿಂಗ್ ಈಸ್ ದ ಸ್ಟೂಡೆಂಟ್ಸ್ನ ಫೋರ್ತ್ ಸೆಮಿಸ್ಟರ್ ಆದಮೇಲೆ ವಿ ಕಂಡಕ್ಟ್ ಒನ್ ಎಕ್ಸಾಮಿನೇಷನ್. ಯಾರೋ ಇಲ್ಲಿಂದ ನಾವು ಒಂದು ಪ್ರೊಫೆಷನಲ್ ಹೈರ್ ಮಾಡಿ ಎಕ್ಸಾಮ್ ಮಾಡಿಬಿಟ್ಟು ABC ಅಂತ 3 ಗ್ರೂಪ್ ಮಾಡ್ತೀವಿ. ಇದು ಡಿಪೆಂಡಿಂಗ್ ಆನ್ ದರ್ ಆಪ್ಟಿಟ್ಯೂಡ್ ಲೆವೆಲ್ ಆ್ಯಂಡ್ ಅಕಾಡೆಮಿಕ್ ಅಚೀವ್ಮೆಂಟ್. ಗ್ರೂಪ್ A, ಅವರ್ ಏಮ್ ಇಸ್ ಟು ಪುಷ್ ದೆಮ್ ಟು Tier 1 ಕಂಪನೀಸ್. Group B, push them to Tier 2 companies, and Group 3.
ನಾವು ಎಲ್ಲ ಮಿಕ್ಸ್ ಮಾಡಿ ವಿ ಡೋಂಟ್ ವಾಂಟ್ ಟು ಡೈಲ್ಯೂಟ್. ಓಕೆ ಈ ಥರ ಅದಕ್ಕೆ ಒಬ್ಬೊಬ್ಬರು ಡೈರೆಕ್ಟರ್ ಒಂದೊಂದು ರೆಸ್ಪಾನ್ಸಿಬಿಲಿಟಿ. ನೋ, ಸಮ್ ಪೀಪಲ್ ಆರ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಫಾರ್ ಹೈಯರ್ ಎಜುಕೇಷನ್, ಅದಕ್ಕೂ ಪ್ರಾವಿಷನ್ ಮಾಡಿ. ಇವಾಗ ಸದ್ಯಕ್ಕೆ ಅಲ್ಲಿ ಥರ್ಡ್ ಇಯರ್ ಫೋರ್ತ್ ಇಯರ್ಗೆ ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ ಬಂದಿಲ್ಲ. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ವಿತ್ GMIT ಸ್ಟೂಡೆಂಟ್ಸ್. ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ ಈ ಥರ ಎಕ್ಸ್ಪೆರಿಮೆಂಟ್ಸನ್ನು. ಓಕೆ ಸೊ ಇದ್ರ ಜೊತೆಗೆ ನೀವು ಹೇಳ್ದಂಗೆ ವಿ ಹ್ಯಾವ್ ಎ ಇನೋವೇಷನ್ ಸೆಂಟರ್ ವೇರ್ ವಿ ಇನೋವೇಟಿವ್ ಐಡಿಯಾಸ್ ನಮ್ಮ ಕಂಡಕ್ಟ್ ಮಾಡಿ, ಇನೋವೇಟಿವ್ ಐಡಿಯಾ ಐಡೆಂಟಿಫೈ ಮಾಡಿ ಪ್ರಾಡಕ್ಟ್ ಇನ್ಕ್ಯುಬೇಷನ್ಗೆಲ್ಲ ನಾವು ಪ್ರಾವಿಷನ್ ಮಾಡ್ಕೊಡ್ತೀವಿ. ಸೊ ದಟ್ ಹಿ ಕ್ಯಾನ್ ಬಿಕಮ್ ಎನ್ ಎಂಟರ್ಪ್ರಿನರ್. ಓಕೆ ಓಕೆ ಓಕೆ, ಸೊ ದಟ್ ಹಿ ವಿಲ್ ಹ್ಯಾವ್ ಎ ಜಾಬ್ ಆರ್ ಹಿ ವಿಲ್ ಹ್ಯಾವ್ ಸಮಥಿಂಗ್ ವೆನ್ ಹಿ ಗೋಸ್ ಔಟ್ ಆಫ್ ದಿಸ್. ರೈಟ್ ಸಂಗ್ಪಾಲ್ ಸರ್, ನಿಮ್ಮ ಈ ಮಾರ್ಗದರ್ಶನ 40 ವರ್ಷದ್ದು ಅಂತ ಹೇಳಿದ್ರಿ. ಸೊ ಇದ್ರ ಜೊತೆಗೆ ಇನ್ನಷ್ಟು ಜಾಸ್ತಿ ವರ್ಷಗಳ ಕಾಲ ನಿಮ್ಮ ಮಾರ್ಗದರ್ಶನ ಯೂನಿವರ್ಸಿಟಿಗಳಿಗೆ, ವಿದ್ಯಾಸಂಸ್ಥೆಗಳಿಗೆ, ವಿದ್ಯಾರ್ಥಿಗಳಿಗೆ ಸಿಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಧನ್ಯವಾದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಗೋಲ್ಡನ್ ಲೈಫ್ ಕಾರ್ಯಕ್ರಮ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.